ಹಾಯ್ ವೆಂಕಟ್, ಏನ್ ಲೇಡಿ ರೆಬಲ್ ಸುಮಕ್ಕನ್ನ ರೇಗಿಸ್ಬಿಟ್ಟಿದ್ಯಾ? ಕೂತು ಅಲ್ಲ ಟೈಗರು, RCB ಮ್ಯಾಚ್ ಗಿಂತ ಐಪ್ ಕ್ರಿಯೇಟ್ ಮಾಡಿದ್ದ ಪಿಕ್ಚರ್ ಬಂದೈತೆ ನೋಡಿಲ್ಲೇ. ಇದು ಜಸ್ಟ್ ಟ್ರೈಲರ್ ಟೈಗರ್, ಒಂದಲ್ಲ ಎರಡಲ್ಲ 50 ನಿಮಿಷದ ಪಿಕ್ಚರ್ ಟೈಗರ್. ಸುಮಕ್ಕ ಹೇಳ ಬೇಡವಾ ಅಂತ ಕಾಯಿಸಿ ಕೊನೆಗೆ ಬಾಯ್ ಬಿಟ್ಟೈತೆ. ಲೇ ವೆಂಕಟ್, ನಿಂದು ಸುಮಕ್ಕನ್ ಬುದ್ಧಿನೇ ನೋಡು. ಹಾ, ನನ್ನನ್ನ ಕಾಯಿಸ್ಬೇಡ ಗೊತ್ತಲ್ಲ ಟೈಗರ್. ಆಯ್ತಿರು ಟೈಗರು, ಜೋಡಿ ತಿನ್ಲೆ ಶುರು ಮಾಡ್ತೀನಿ. ಒಂದೇ ಟೀಮ್ ಸರ್, ಆಕ್ಚುಲಿ ಒಂದೇ ಗಾಡಿ ಹೊಡಿತಾರ ಸರ್, ಜೋಡಿಯದ್ ಗಾಡಿ ಹೊಡಿತಾರ ನಾವು. ಇದೇ ತರ ಡೈಲಾಗ್ ಬರುತ್ತೆ ಅಂತ ಟಿವಿ ನೋಡ್ತಾ ಕಾಯ್ತಿದ್ದೆ ಟೈಗರ್. ಒಂದ್ಸರಿ ನಮ್ ಮಂಡ್ಯದ ಗಂಡು ಅಂಬಿ ಅಣ್ಣಂಗೋಸ್ಕರ ಸುಮಕ್ಕನ್ ಪರ ನಿಂತಿದ್ದೆ. ಸ್ವಾಭಿಮಾನಿ ಅಕ್ಕನ್ ಮತ ಹಾಕಿ ಅಂತ ಪ್ರಚಾರ ಮಾಡಿದ್ದೆ. ಈ ಸರಿಯೋ ಅಕ್ಕನೇ ಸ್ವಾಭಿಮಾನಿ ಹೆಸರಲ್ಲಿ ಕಹಳೆ ಮೊಳಗಿಸ್ತದೆ ಅಂತ ಕಾಯ್ತಾ ಇದ್ದೆ ಟೈಗರು. ಯಾವ ರೀತಿ ಗೊಂದಲಗಳಿತ್ತು, ಯಾವ ರೀತಿ ಸವಾಲುಗಳಿತ್ತು, ಅದಕ್ಕಿಂತ ಹೆಚ್ಚಿನ ಸವಾಲುಗಳು ಇವತ್ತಿನ ದಿನಾನು ನಮ್ಮ ಮುಂದೆ ಇದೆ. ಸವಾಲ್ ಅನ್ಕೊಂಡೆ, ನಮ್ಮಂತ ಅಂಬಿ ಅಣ್ಣನ ಅಭಿಮಾನಿಗಳನ್ನ ನೋಯಿಸ್ದೆ ಕಣಕ. ಬಿಜೆಪಿನೇ ಉಳಿಸ್ಕೊಳ್ಳಿ ಅನ್ನೋಂತ ಪ್ರಯತ್ನ, ಹೋರಾಟ ಮಾಡ್ತಾನೆ ಬಂದೆ. ಸೋತ್ರು ಗೆದ್ರು, ನನ್ ಮಗಂದು ನಿಂತ್ರು ಮಂಡ್ಯ ಬಿಡಲ್ಲ ಅಂತ ಬ್ಯಾರೆ ಹೇಳಿದ್ದೆ. ಎಷ್ಟು ಖುಷಿಯಾಗಿತ್ತು ಗೊತ್ತಾ? ನಾನು ಎದ್ರು ನಿಂತ್ರು ಗೆದ್ರು ಸೋತ್ರು ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಅಯ್ಯಯ್ಯೋ, ನಮ್ಮಂತ ನಿಷ್ಠಾವಂತ ಅಭಿಮಾನಿಗಳನ್ನ 3 ತಿಂಗಳಿಂದ ಕಾಯಿಸಿದೆ. ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ ಅಂತ ಮುಂದಕ್ಕೆ ಹಾಕ್ತಿದ್ದೆ. ಡೆಲ್ಲಿಗೂ ಹೋಗಿ ಮೋದಿ, ಅಮಿತ್ ಶಾ, ನಡ್ಡಾನು ಭೇಟಿ ಮಾಡಿದೆ. ಆಗ್ಲೂ ಹೇಳಿಲ್ಲ. ನೋಡ್ದ ನೀನು, ನಮ್ಮನ್ನ ಕಾಯಿಸಿದ್ದಕ್ಕೆ ಕರೆಂಟೇ ಹೋಯ್ತು. ವಿಷಯ ಇದೆ, ಕರೆಂಟ್ ಹಾಕ್ರೋ ಅಲ್ಲಿ. ಹಾ, ಟೈಗರ್ ಲೇಡಿ ರೆಬಲ್ ಮೇಡಮ್ ಗೊತ್ತಲ್ಲ. ಅವ್ರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಆ ಅಧಿಕಾರದಲ್ಲಿ ಅಂಟ್ಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರ್ಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ, ಸ್ಫೂರ್ತಿ. ಹೂ ಕಣಕ್ಕ, ನಿಮ್ಮನೆ ತವ ಬಂದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂಬರೀಷನ್ನ ಸೂಪರ್ ಸ್ಟಾರ್ ಅಂತ ಜೈಕಾರ ಕೂಗಿದ್ವಿ. ನೀನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಬೇಕಂತ ಗಂಟ್ಲು ಹಚ್ಕೊಳ್ಳಂಗೆ ಕಿರ್ಚಿದೆ ಗೊತ್ತಾ? ಸರಿ ಸುಮಾ ಮೇಡಮ್, ಈಗ ಅಳೆದು ತೂಗಿ ಏನ್ ನಿರ್ಧಾರ ಮಾಡಿದ್ರಿ ಬರ್ನೇ ಹೇಳ್ಬಿಡಿ. ಇಲ್ಲ ನಮ್ಮ ಮಂಡ್ಯದ ಜನ ಬಿಸ್ಲಲ್ಲಿ ನಿಂತವ್ರೆ, ಆಮೇಲೆ ಅಷ್ಟೇ. ಎಲ್ಲ ಕಡೆನೂ ಎಲ್ಲ ವಿಷಯಗಳನ್ನು ಅಲೆದು ತೂಗಿ ನಾನು ಒಂದು ನಿರ್ಧಾರ, ಇದೇನು ಹುಡುಗಾಟ ಅಲ್ಲ. MP ಚುನಾವಣೆ ಅನ್ನೋದು ಹುಡುಗಾಟ ಅಲ್ಲ. ಏನು ನಿಮ್ ಸುಮಾ, ಈ ಟೈಗರ್ಗೂ ರೆಸ್ಪೆಕ್ಟ್ ಇಲ್ದೆ ಎಲ್ಲೂ ಹುಡುಕಾಟ ಮಾಡ್ತವ್ರೆ. ನನಗೆ ಕೋಪ ಬಂದ್ರೆ ನೋಡು ಬೆಂಟ. ನೀವು ನೋಡಿದಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದ್ಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಷ್ MP ಟಿಕೆಟ್ ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಏನಂದಕ್ಕ? ಒನ್ ಮೋರ್ ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಅಕ್ಕ, ಏನಕ್ಕ ನಮ್ಮನ್ನು ಒಂಟಿ ಮಾಡ್ಬಿಟ್ಟಲ್ಲಕ್ಕ? ಸೂಪರ್ ಮಾಮಾ. ಸೆರಗೋಟ್ ಪಡೆದ ಸಂಸತ್ ಸ್ಥಾನವನ್ನ ಬಿಜೆಪಿಗೆ ದಾರೆ ಎರೆದ್ಬಿಟ್ಟಲ್ಲ ಸುಮಕ್ಕ. ನಾನು ನಿಮ್ಮಲ್ಲಿ ಇವತ್ತಿನ ದಿನ
ನೀವು ನನಗೊಂದು ಭಾಷೆ ಕೊಡ್ಬೇಕು. ಸ್ವಾಭಿಮಾನವನ್ನ ಉಳಿಸ್ತೀವಿ, ಅಂಬರೀಷ್ ಅವರ ಅಭಿಮಾನವನ್ನ ಉಳಿಸ್ತೀವಿ. ನಿಮ್ಮಲ್ಲಿ ನಾನು ಸೆರಗೊಟ್ಟು ಕೇಳ್ತಾ ಇದ್ದೀನಿ, ಸ್ವಾಭಿಮಾನ ಇದು ಕೊಡಿ, ಸ್ವಾಭಿಮಾನ ವಾಪಸ್ ಕೊಡಿ, ಮಂಡ್ಯದ ಸ್ವಾಭಿಮಾನ ಅಂತ ನಾನ್ ನಿಮ್ಮಲ್ಲಿ ಪ್ರತಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಅಯ್ಯಯ್ಯೋ, ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ವೆಂಕಟ್, ಸುಮಲತಾ ಕಮಲತಾ ಅಂತವ್ರೆ. ಹಾ ಹೌದು ಟೈಗರು, ಕಳೆದ ಬಾರಿ ಕುಮಾರಣ್ಣ ಸುಮಲತಂಗೆ ಆಡಿದ ಮಾತು ಒಂದ ಎರಡ, ಅಬ್ಬಬ್ಬ ನೆನೆಸ್ಕೊಂಡ್ರೆ ಈಗ್ಲೂ ನಂಗೆ ನಿದ್ದೆನೆ ಬರಲ್ಲ. ಇಲ್ಲಿ ನೋಡಿಲ್ಲೇ ನಮ್ ಶಿಷ್ಯ ಹೇಳ್ತಾವ್ನೆ, ಇವಾಗ ಸುಮಾರು ನನ್ನ ಸೋದರಿ ಅಂತಾರೆ, ಅವತ್ತೆಲ್ಲ ಹೋಯ್ತು. ಯಾವತ್ತಪ್ಪ ಒಸಿ ಬುಡ್ಸ್ ಹೇಳು ಮಚ್ಚಿ. ಕೇಸ್ ಡ್ಯಾಮ್ ಅಡ್ಡ ಮಲ್ದಿಸು ಅಂತ ಗೊತ್ತಾಯ್ತಾ? ಇವತ್ತು ಮಂಡ್ಯ ಜಿಲ್ಲೆಗೆ ಬಹುಶಃ ಅಂತ ಸಂಸದರು ಇಂದ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಮೊನ್ನೆ ನೋಡಿದ್ರೆ ಯಾವ್ದೋ ದಿಶಾ ಮೀಟಿಂಗ್ ನಲ್ಲಿ KRS ಇವರೇ ರಕ್ಷಣೆ ಮಾಡ್ತಾರಂತಲ್ಲ, ಬಹುಶಃ ಇವ್ರನ್ನ ಮಲಗಿಸ್ಬಿಟ್ರೆ ಆಗೋಯ್ತದೆ. ಅಲ್ಲಿ KRS ಬಾಗಿಲಿಗೆ KRS ನೀರು ಹೋಗದಂಗೆ ಅವ್ರನ್ನ ಮಲಗಿಸ್ಬಿಟ್ರೆ ಎಲ್ಲ ಬಿಗಿ ಆಗ್ಬಿಡ್ತದೆ ಕಾರ್ಖಾನೆ. ಹಾ ಶಿವ ಶಿವ, ನಮ್ಮ ಕನ್ವರ್ಲಾಲು ಈ ಮಾತ್ ಕೇಳಿಸ್ಕೊಂಡಿದ್ರೆ ಕಥೆನೇ ಬೇರೆ ಇರ್ತಿತ್ತು. ಹಾ ಸೋದರಿ ಅಂತ ಡ್ಯಾಮ್ ಮತ್ತು ಅಡ್ಡ ಮಲ್ದಿಸಿ ಅಂತ ಹೇಳ್ತಾರೆ. ಈ ನ್ಯಾಯನ ಇದು? ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂತ ಹೇಳ್ತೀವಿ. ಮೊದ್ಲು ಅಡ್ಡಡ್ಡ, ಈಗ ಅಕ್ಕ ನಿಮ್ಮನೆ ಪಕ್ಕ. ಸರಿ, ಕುಮಾರಣ್ಣ ಸೋಮಕ್ಕನ್ ಮನೆಗೆ ಹೋಗಿತ್ತಲ್ಲ. ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ. ಈಗ ಕುಮಾರಣ್ಣನ ಜೊತೆಯಲ್ಲಿ ಪ್ರಚಾರಕ್ಕೆ ಹೋಗ್ತೀರಾ ಅಕ್ಕ? ಅದೇಳಿ ಜೀವನದ ಉದ್ದಕ್ಕೂ ಒಂದೇ ಒಂದು ದ್ವೇಷ, ಒಂದು ಪಗೆಯನ್ನ ಇಟ್ಕೊಂಡು ಸಾಗಿಸ್ಬೇಕು ಅಂತ ನನಗೆ. ಅಕ್ಕ, ನಾನ್ ಕೇಳಿದ ಪ್ರಶ್ನೆ ಇದಲ್ಲ, ಸಹಕಾರ ಕೊಡ್ತೀರಾ ಇಲ್ವಾ? ಸಹಕಾರ ಕೊಡಿ, ಸಹಕಾರ ಕೊಡಿ ಅಂದ್ರೆ ಸಹಕಾರ ಕೊಡಿ, ಹಳೆಯದನ್ನ ಮರೆತು. ನೋಡು ಟೈಗರ್, ಅಂಬಿಗಾಗಿ ಸುಮಕ್ಕಂಗೋಸ್ಕರ ನಾವು ಜೀವ ಕೊಡೋಕು ರೆಡಿ ಆಗಿದ್ದ. ಕುಮಾರಣ್ಣನ್ ಕಂಡ್ರೆ ಕುದಿತಿದ್ದ. ಈಗ ಅಕ್ಕನೇ ಕುಮಾರಣ್ಣನ ಜೊತೆ ಹೋಗ್ತೀನಿ ಅಂತದೆ. ಅಣ್ಣ ನಮ್ಮೋನಾದ್ರು ಅತ್ತಿಗೆ ನಮ್ಮೋಳ. ನೋಡು ಟೈಗರ್, ನಮ್ಮ ಅಂಬಿ ಅಣ್ಣ ಅಭಿಮಾನಿಗಳು ಬಿಜೆಪಿ ಪರ ಪ್ರಚಾರಕ್ಕೆ ಬರಲ್ಲ ಅಂತ ಕೂತವ್ರೆ. ಬಿಜೆಪಿ